ಆತ್ಮೀಯರೇ ನಮಸ್ಕಾರ. ನಾನು ನಿಜಾಮ್ ಜಮಾದಾರ್ ಅಂತ, KRS ಪಕ್ಷದ ರವಕವಿನಟ್ಟಿ ತಾಲೂಕು ಅಧ್ಯಕ್ಷ. ಇವತ್ತಿನ ಒಂದು ಲೈವ್ ಬರುವ ಉದ್ದೇಶ ಏನಂತಂದ್ರೆ, ಇಲ್ಲಿ ನಮ್ಮ ಬನಟ್ಟಿ ನಗರದ ಒಂದು ಉರ್ದು ಶಾಲೆ ನಂಬರ್ 2 ಈ ಶಾಲೆ ಹತ್ತಿರ ಒಂದು ಸ್ವಚ್ಛತೆ ಬಗ್ಗೆ ಮೊನ್ನೆ ಒಂದು ವಿಡಿಯೋ ಮಾಡಿದ್ವಿ, ಒಂದು ಫೋಟೋಗಳು ಹಾಕಿದ್ದೆ. ಅದ್ರ ಬಗ್ಗೆ ಇಲ್ಲಿ ಸ್ವಚ್ಛತೆ ಇಲ್ಲ ಅಂತ, ಅದರ ಬಗ್ಗೆ ಇವತ್ತು ನಗರಸಭೆ ಪೌರ ಕಾರ್ಮಿಕರು ಹಾಗೂ ಸಿಬ್ಬಂದಿಗಳು ಬಂದು ಇಲ್ಲಿಯ ಪೂರ್ತಿ ಸ್ವಚ್ಛತೆ ಮಾಡಿದ್ದಾರೆ. ಆ ಸ್ವಚ್ಛತೆ ಯಾವ ರೀತಿ ಇದೆ, ಆಮೇಲೆ ಯಾವ ರೀತಿ ಮಾಡಿದ್ದಾರೆ ಅಂತ ಅದಕ್ಕೆ ಇಲ್ಲಿ ಒಂದು ಸಾರ್ವಜನಿಕರಿಗೆ ಒಂದು ಹೇಳಿಕೆಗಳನ್ನು ಪಡೆಯೋಣ. ನೋಡಿ, ಇಲ್ಲಿ ಈ ರೀತಿ ಎಲ್ಲ ಸ್ವಚ್ಛತೆ ಮಾಡಿದ್ದಾರೆ. ಇಲ್ಲಿ ಈ ರೀತಿ ಎಲ್ಲ ಸ್ವಚ್ಛತೆ ಮಾಡಿದ್ದು ಇದಕ್ಕೆ ಸಾರ್ವಜನಿಕರಿಗೆ ಒಂದು ಅವೇರ್ನೆಸ್ ಬರಲಿ, ಆಮೇಲೆ ಇಲ್ಲಿ ಯಾರು ಕಸ ಒಗಿಬಾರ್ದು ಅನ್ನೋ ಒಂದು ಉದ್ದೇಶವಾಗಿ ಈ ರೀತಿ ಎಲ್ಲ ಸ್ವಚ್ಛತೆ ಮಾಡಿದ್ದಾರೆ. ಅದಕ್ಕೆ ಇಲ್ಲಿ ನಗರಸಭೆಯವರ ಸಿಬ್ಬಂದಿಗಳನ್ನ ಒಂದು ಮಾತಾಡ್ಸೋಣ ಬನ್ನಿ. ಮೇಡಮ್, ಇವತ್ತ ಇಲ್ಲಿ ಸ್ವಚ್ಛತೆ ಮಾಡಿರಿ, ಏನ್ ಹೇಳಕ್ ಬರ್ತೀರಿ ಇಲ್ಲಿ ಸಾರ್ವಜನಿಕರಿಗೆ? ನಗರಸಭೆ ರವಕವಿ ಬನಾಟಿಯಿಂದ ನಮ್ದು ಸ್ವಚ್ಛ ಭಾರತ ಅಭಿಯಾನ ನಮ್ದೊಂದು ಟೀಮ್. ನಮ್ದು ಏನ್ ಕೆಲಸ ಅಂದ್ರೆ ಎಲ್ಲಾ ಕಡೆ ಕ್ಲೀನ್ ಮಾಡ್ತಿದ್ದು, ಜನರಿಗೆ ಕಸ ಚೆಲ್ಬೇಡ್ರಿ ಅಂತ ಹೇಳಿ ಅವ್ರಿಗೆ ಅರಿವು ಮೂಡಿಸೋದು ನಮ್ ಕೆಲಸ. ಈಗ ಇಲ್ಲಿ ಕಸ ತೆಗಿಬಾರ್ದಂತ ಈ ರೀತಿ ಮಾಡಿರಿ, ಮತ್ತ ಅದಕ್ಕೆ ನೀವು ನಗರಸಭೆಯಿಂದ ಏನ ಇಲ್ಲಿ ಕಸ ಹೋಗ್ಯಾಕ ಮತ್ತೆ ಬೇರೆ ಏನ್ ವ್ಯವಸ್ಥೆ ಮಾಡ್ಕೊಡ್ತೀರ? ಹಂಗಾದ್ರೆ ಮಾಡ್ತಿರ್ತಾರಿ ಏನ್ ಮನಿ ಮನಿಗೂ ನಗರಸಭೆ ವಾಹನ ಬರ್ತೈತ್ರಿ. ಮತ್ ಸೌಕರ್ಯ ಮಾಡೋದೇನೈತ್ರಿ, ಅವ್ರ ಸ್ವಲ್ಪ ಜಲ್ದಿ ಅದ ನಮ್ ಗಾಡಿ ಒಳಗ್ ಹಾಕಿ ಸಾರ್ವಜನಿಕರು ಸಹಕಾರ ಮಾಡ್ರಿ ಸಾಕ್ರಿ. ಸಾರ್ವಜನಿಕರ ಸಹಕಾರ ಮಾಡ್ಬೇಕು. ಗಾಡಿನ ಬರ್ತದಲ್ಲ ಇದಕ್ಕಿಂತ ನೋಡ್ರಿ. ಆದ್ಮೇಲೆ 6 ಗಂಟೆಯಿಂದ 10 ಗಂಟೆ ತನಕ ಗಾಡಿ ಬರತಾವ್ರಿ, ಓಣಿ ಬರತಾವ್ರಿ. ಮತ್ತಿನ ಏನ್ ಮಾಡ್ಬೇಕ್ರಿ, ಒಂದ್ ಹಾಕ್ಬೇಕ್ರಿ. ನೋಡ್ರಿ, ಅವ್ರ ತಮ್ಮ ಏನ್ ಕೆಲಸ ಇರ್ತೀವಿ ಅವ್ರು ಅದನ್ನ ಮಾಡಾಕತ್ತಾರು. ದಯವಿಟ್ಟು ಸಾರ್ವಜನಿಕರು ಇಲ್ಲಿ ಸ್ಥಳೀಯವಾಗಿರುವಂತವ್ರು ಇಲ್ಲಿ ಯಾರು ಕಸ ಒಗಿಬೇಡ್ರಿ. ಯಾಕಂದ್ರೆ ಇಲ್ಲಿ ಬಾಜುನ ಒಂದು ಸಾಲಿ ಐತಿ, ಸಾಲಿ ಇದ್ದಾಗ ಶಾಲಿ ಮಕ್ಕಳೆಲ್ಲ ತಿರ್ಗಾಡ್ತಿರ್ತಾವ. ಮತ್ತೆ ಇಲ್ಲಿ ಮೇನ್ ರೋಡ್ ಮೇಲ ಇಲ್ಲಿ ಎಲ್ಲಾ ತರ ಗಾಡಿ ತಿರ್ಗಾಡ್ತಾವು. ಮತ್ತ ಇಲ್ಲಿ ಯಾವ್ದೇ ಒಂದು ಕಾರ್ಯಕ್ರಮಕ್ಕಾಗ್ಲಿ ಯಾರು ಹೋಗೋತ್ನಾಗ ಇಲ್ಲಿ ಎಲ್ಲಾ ಕಸದಾಗ ತಿರ್ಗಾಡುವಂತ ಒಂದು ಪರಿಸ್ಥಿತಿ ಐತಿ. ದಯವಿಟ್ಟು ಇಲ್ಲಿ ಸ್ಥಳೀಯವಾಗಿ ಯಾರು ಇಲ್ಲಿ ಯಾವ ಕಸ ಒಗ್ಯಾಕ ಹೋಗ್ಬೇಡ್ರಿ. ಮತ್ ನೀವ ಇಲ್ಲಿ ಎಲ್ಲ ಸ್ಥಳೀಯವಾಗಿ ನೀವ ಹೋಗಿದ್ರಿ ಅಂದ್ರೆ ನಾವು ಎಲ್ಲ ನಮ್ಮ ಮನಿ ಹೆಂಗ್ ಸ್ವಚ್ಛ ಇಟ್ಕೊಟ್ಟಿದ್ವಿ ಹಂಗ ನಮ್ಮ ರೋಡ ನಮ್ಮ ಊರನ್ನ ಸ್ವಚ್ಛ ಇಟ್ಕೊಳ್ಳೋದು ಎಲ್ಲ ನಮ್ ಧರ್ಮ. ಅದಕ್ಕಾಗಿ ದಯವಿಟ್ಟು ಇಲ್ಲಿ ಯಾರು ಹೋಗಿಬೇಡ್ರಿ. ಅದೇ ರೀತಿಯಾಗಿ ಇಲ್ಲಿ ಸ್ಥಳೀಯರನ್ನ ಮಾತಾಡ್ಸೋಣ. सर क्या बोलते हैं सर, सभी पाक कर रहे हो भी यहाँ के लोगों क्या बोलते हैं? लोगों हमें बोलते हैं सरपंच खाया में क्या बोलते हैं कि सटू नको कर बोले तो लालच करना है हमारे लोगों हमें बार बार बोले करना है। बोले भी लगा को बराबर कार्नर पे हाथ करते हैं, गटर में करते हैं, चरंडी में करते हैं, नहीं तो वहाँ करते हैं। वो प्रॉब्लम हो को क्या है, गाड़ी आने का आते रहती है उनके, हमें फोन लगा बुलाते हैं नगर सभा वाले को, आते रहते हैं काटते रहते हैं। फिर भी एक जरा इधर एकदम 26 जनवरी आया, उधर भी देखना इधर देखना को स्टाफ है आता क्लीन कराएंगे तो देखेंगे। पब्लिक की तरफ बोलते जाने का, पब्लिक जरा बोलो सर। पूरा वहाँ तक पूरा तला तक साल सामने है कि तो मेन साल सामने है। दूसरी जगह मुझे तो वही बात लगा, मेन रोड में पर भी है साल सामने रोको, साल सामने से पाक होया कर तो जो बच्चे वो फिरते रहते हैं तो सब जने केयर लेने का जैसा बात है। हाँ ठीक है, ठीक सर। क्या बोलते हैं? नहीं बोलो तो उसमें क्या अभी एक बार नहीं सटा, यहाँ के लोगों के बारे में बोलो, लोगों को बोलो क्या बोलते हैं। तुम्हें यार यहाँ रहे चले, तुम्हें बोलना इसके बारे में, तुम्हें जवाबदार लेना। देखो पाक रखना सबका फर्ज है। जैसा कि हमारे घर बाहर जो रोड पर जो पाक रखते हैं, हमारा मोहल्ला भी पाक रखना ये सब जने का एक काम है। इसके असर जो गाड़ी जो घर सामने आती है म्युनिसिपालिटी की तरफ से, वो गाड़ी के अंदर अपना अपना कचरा डाले। यहाँ स्कूल के सामने हो दे, मस्जिद के सामने हो दे, कहाँ भी हो देखा को तुम्हारा कचरा दूसरे के गली में हो दे, दूसरे के घर सामने डालना ये अच्छी बात नहीं है। अपना कचरा जो म्युनिसिपालिटी गाड़ी आती है अपने घर सामने वहाँ डाले तो अच्छा रहेगा। पाक साफ हमें खुद पाक साफ रहने से भी बेहतर है कि अपना गली अपना मोहल्ला पाक रखना हमारा फर्ज है। सर ಇಲ್ಲಿ ಉರ್ದು ನಂಬರ್ ಶಾಲೆ ಆಡ್ರ और हेडमास्टर और इधर और ಸ್ವಲ್ಪ ಹೇಗೆ बना सर, ये सभी पाक कराए हैं, तुम्हारा साल सामने है जो तुम्हें जरा म्युनिसिपालिटी को बोलते रहना जी, अभी एक बार इससे नहीं कचरा नहीं पड़ना। बाद में यहाँ जरा लोगों को भी जरा सभी बच्चों को जरा समझाए तो भी जरा बच्चे भी वो टाइप क्या बोलते सर इसके बारे में? मैं रोजाना जो है स्कूल के दुआ के टाइम में तमाम बच्चों से यही बताता हूँ कि मैदान के साफ सफाई रखें, कचरा वगैरह न फेंकें। और हमारे बिचौटा सिब्बंदी से भी मैं कल ही बता चुका हूँ कि वो आने वाले दिनों में जो है क्या है कचरे के लिए एक अलग इंतजाम करने का इरादा है। इंशाल्लाह हम तमाम स्टाफ वाले स्टूडेंट्स वाले मिलकर जो है और सफाई की तरफ खास ख्याल रखेंगे। और खासकर मैं गाँव वाले से यही बता रहा हूँ
कि वो जो है स्कूल के अतराफ हुआ और यहाँ पे एक हिंदुओं का कब्रिस्तान भी है, इसको साफ रखने के लिए जो है आपका जो है मदद होना बहुत अच्छी बात है। ನೋಡ್ರಿ ಇಲ್ಲೆಲ್ಲ ಸ್ಥಳೀಯವಾಗಿ ಹೇಳಿಕೆನ್ ತಗೊಂಡಿದೀವಿ. ದಯವಿಟ್ಟು ಇಲ್ಲೆಲ್ಲ ಸಾರ್ವಜನಿಕರು ಯಾರು ಕಸಾದ ಯಾಕೆ ಹೋಗ್ಬೇಡ್ರಿ. ಇಲ್ಲಿ ಸಾಲಿ ಮುಂದಾಗ್ಲಿ ಒಂದು ಹಿಂದೂ ರುದ್ರಭೂಮಿ ಕೂಡ ಐತಿ. ಇಲ್ಲಿ ಯಾರು ಕಸಾದ ಹೋಗಿಲ್ಲ ಅಂದ್ರ ಇಲ್ಲೆಲ್ಲ ಸ್ವಚ್ಛವಾಗಿ ಇಟ್ಕೊಂಡ್ರಂದ್ರ ಇಲ್ಲಿ ಸ್ಥಳೀಯವಾಗಿ ನಿಮ್ಗ ಅನುಕೂಲ ಆಕೈತಿ. ಒಂದು ಊರು ಸ್ವಚ್ಛವಾಗಿಡುವುದನ್ನ ನಮ್ಮೆಲ್ಲರ ಕರ್ತವ್ಯ ಐತಿ. ದಯವಿಟ್ಟು ಇದಕ್ಕೆಲ್ಲ ಒಂದು ಸಹಕಾರ ನೀಡಿ ಅಂತ ನಮ್ಮ ರಬಕವಿಬನಟ್ಟಿ ನಗರಸಭೆ ಸಿಬ್ಬಂದಿಗಳು ಹಾಗೂ ಪೌರ ಕಾರ್ಮಿಕರಿಗೆ ನಾವು ಎಲ್ಲ ಸಾರ್ವಜನಿಕವಾಗಿ ಒಂದು ಧನ್ಯವಾದಗಳು ಕೂಡ ಹೇಳ್ತೀನಿ. ಅದೇ ರೀತಿಯಾಗಿ ಇನ್ನು ಮುಂದೆ ಕೂಡ ದಯವಿಟ್ಟು ಇಲ್ಲಿ ಯಾರು ಸಾರ್ವಜನಿಕರು ಕಸ ಹೋಗಿಬೇಡ ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೋತೀನಿ. ನಮಸ್ಕಾರ.